ತುಂಬ ವರ್ಷಗಳಿಂದ ನೀವು ಸೇಮ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಮ ನಂಬರ್ ಸೇಲ್ ಆಗಿದ್ರೂ ಆಗಿರ್ಬೋದು. ಸೇಲ್ ಆಗಿದೆಯಾ ಅಂತ ಯೋಚನೆ ಮಾಡ್ಬೋದು. ಖಂಡಿತವಾಗ್ಲೂ ಇಂಥ ಒಂದು ಸಾಧ್ಯತೆ ಇರುತ್ತೆ. ಯಾಕಂದರೆ ಇಂಥ ಒಂದು ಸ್ಕ್ಯಾಮ್ ನಮ್ಮ ಬೆಂಗಳೂರಿನಲ್ಲೇ ನಡೀತಾ ಇದೆ. ಈಗೆಲ್ಲ ರೀಚಾರ್ಜ್ ನಾವು ಆನ್ಲೈನಲ್ಲಿ ಮಾಡ್ತೀವಿ. ಆದರೂ ಕೂಡ ಎಷ್ಟೊಂದು ಜನ ಅಂಗಡಿಗೆ ಹೋಗಿ ರೀಚಾರ್ಜ್ ಮಾಡೋರು ಇದ್ದಾರೆ. ಜೊತೆಗೆ ನಮ್ಮ ನಂಬರ್ನ ಈ ಮಾಲ್ಗಳಲ್ಲಿ ಅಥವಾ ಬೇರೆ ಬೇರೆ ಜಾಗದಲ್ಲಿ ನಾವು ಸುಮ್ಮನೆ ಕೊಟ್ಟಿರ್ತೀವಿ. ಸೊ ಇಂಥ ನಂಬರ್ಗಳಿಂದನೇ, ಅಂದರೆ ಈ ಥರ ನಾವು ಕೊಡೋದ್ರಿಂದನೇ ನಮ್ಮ ನಂಬರ್ ಸೇಲ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಇಂತಹ ಒಂದು ವಂಚನೆ ಎಲ್ಲೆಲ್ಲೋ ಅಲ್ಲ, ನಮ್ಮ ಬೆಂಗಳೂರಿನಲ್ಲೇ, ಅಂದರೆ ಬೆಂಗಳೂರಿನ ನಾರ್ತ್ ಹಾಗೂ ವೆಸ್ಟ್ ಝೋನ್ನಲ್ಲಿ ಇಂತಹ ಪ್ರಕರಣಗಳನ್ನ ಜನ ಅನುಭವಿಸಿದ್ದಾರೆ. ಜೊತೆಗೆ ಅವರು ಕೂಡ ಬಲಿಪಶು ಆಗಿದ್ದಾರೆ. ಎಸ್ಪೆಷಲಿ ಮಹಿಳಾ ಸಹಾಯವಾಣಿಗೆ ಬರ್ತಿರುವಂಥ ಒಂದು ಕಾಲ್ಸ್ ಇದೆಯಲ್ಲ, ಅದರಲ್ಲಿ 80% ಕಾಲ್ಸ್ ಇಂಥ ಒಂದು ಮೊಬೈಲ್ ನಂಬರ್ ಸೇಲ್ ಅಥವಾ ಈ ಒಂದು ಸ್ಕ್ಯಾಮ್ನಿಂದನೇ ಬರ್ತಿರುವಂಥ ಕಾಲ್ಸ್ ಆಗಿದೆ. ಅಷ್ಟಕ್ಕೂ ಈ ಒಂದು ಸ್ಕ್ಯಾಮ್ ಯಾವ ಥರ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯೂಶಲ್ ಆಗಿ ಇಂಥ ವಂಚಕರಿಗೆ ಮಹಿಳೆಯರೇ ಟಾರ್ಗೆಟ್ ಆಗಿರ್ತಾರೆ. ಮಹಿಳೆಯರಿರ್ಬೋದು, ಯುವತಿ ಇರ್ಬೋದು. ಸೊ ನಂಬರನ್ನು ಕಲೆಕ್ಟ್ ಮಾಡಿ ಅವರು ಕ್ಯಾಟಗರೈಸ್ ಮಾಡ್ತಾರೆ. ಮಹಿಳೆಯರ ಒಂದು ಸೆಟ್ ಮಾಡ್ತಾರೆ, ಜೊತೆಗೆ ಹುಡುಗಿರದು ಕೂಡ ಒಂದು ಸೆಟ್ ಮಾಡ್ತಾರೆ. ಸೊ ಇದಕ್ಕೆ ಒಂದು ನಂಬರನ್ನು, ಅಂದರೆ ಈ ನಂಬರ್ಗೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ. 50 ರೂಪಾಯಿಂದ ಹಿಡಿದು 500 ರೂಪಾಯಿವರೆಗೂ ಕೂಡ ಒಂದು ನಂಬರ್ ಸೇಲ್ ಆಗುತ್ತೆ. ಸೊ ಪದೇ ಪದೇ ನಂಬರ್ಗೆ ಕಾಲ್ ಮಾಡ್ತಿರ್ತಾರೆ. ನೀವು ಕಿರಿಕಿರಿಯಾಗಿ ನೀವೇನಾದರೂ ಬ್ಲಾಕ್ ಮಾಡೋಕ್ಕೆ ಹೋದರೆ ಅಂಥ ನಂಬರನ್ನು ಅವರು ಈ ಪಾನ್ ಸೈಟ್ಗಳಲ್ಲಿ ಅಥವಾ ಬೇರೆ ಬೇರೆ ಸೈಟ್ಗಳಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಂದ ಕೂಡ ಜನ ನಿಮ್ಮನ್ನು ಬೇರೆ ಬೇರೆ ಕಾರಣಕ್ಕೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ಸೆಕ್ಸ್ಟಾರ್ಷನ್ ಅಂತ ಏನು ಕರಿತೀವಿ, ಅಂಥ ಒಂದು ರೀಸನ್ಗಳಿಗೂ ಕೂಡ ಜನ ನಿಮ್ಮನ್ನು ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಹಿಳೆಯರೇ ಈ ಒಂದು ಜಾಲದ ಮೇನ್ ಟಾರ್ಗೆಟ್ ಆಗಿರೋದ್ರಿಂದ ಹುಷಾರಾಗಿರಬೇಕು. ಹಾಗಿದ್ರೆ ಇಂಥ ಒಂದು ವಂಚನೆಯಿಂದ ನಮ್ಮನ್ನು ನಾವು ಯಾವ ಥರ ಪಾರ್ ಮಾಡ್ಕೊಳ್ಬೋದು ಅಥವಾ ರಕ್ಷಿಸ್ಕೊಳ್ಬೋದು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಅಪರಿಚಿತ ನಂಬರ್ನಿಂದ ಕಾಲ್ ಬಂದರೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಜೊತೆಗೆ ಟ್ರೂ ಕಾಲರ್ನಂಥ ಆ್ಯಪ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡಾಗ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಅವ್ರ ನಂಬರ್ ಮುಂಚೆನೇ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಹೆಸರು ಜೊತೆಗೆ. ಅನ್ನೋನ್ ನಂಬರ್ಗೆ ಆದಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ಬ್ಲಾಕ್ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ನಿಮ್ಮ ನಂಬರನ್ನು ಎಲ್ಲೂ ಕೂಡ ಹೊರಗಡೆ ಕೊಡೋಕ್ಕೆ ಹೋಗಬೇಡಿ. ಯಾರಾದರೂ ಬಂದು ನಿಮಗೆ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ನಂಬರ್ ಕೊಡಿ ಅಂತ ಕೇಳಿದಾಗ ಅಂಥ ವಿಷಯಗಳಿಗೆ ಅಥವಾ ಅಂಥ ವ್ಯಕ್ತಿಗಳಿಗೆ ನಿಮ್ಮ ನಂಬರನ್ನು ಕೊಡೋಕ್ಕೆ ಹೋಗಬೇಡಿ. ಜೊತೆಗೆ ಮನೇಲಿ ಕೂತ್ಕೊಂಡೇ ಆನ್ಲೈನ್ ರೀಚಾರ್ಜ್ ಮಾಡಿದ್ರೆ ಒಳ್ಳೆಯದು. ಅದ್ರ ಬದಲು ನೀವು ಅಂಗಡಿಗೆ ಹೋಗಿ ಅಲ್ಲಿ ಮೊಬೈಲ್ ನಂಬರ್ ಕೊಟ್ಟು ರೀಚಾರ್ಜ್ ಮಾಡಿಸೋದಕ್ಕಿಂತ ಮನೇಲಿ ಮಾಡಿದ್ರೇ ನೀವು ಸೇಫ್, ನಿಮ್ಮ ನಂಬರು ಕೂಡ ಸೇಫ್. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ನ ಸುಮ್ಮನೆ ಅನಾವಶ್ಯಕವಾಗಿ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ.